ಲಯನ್ ಟಿವಿಯ ಟುಡೇ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ಆರಂಭದಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಬಹುದೊಡ್ಡ ಚರ್ಚೆ ಆಗಿದ್ದಂತಹ ವಿಚಾರ ಒಂದು ಫೋರ್ಸ್ ಆಗಿ ಎಲ್ಲ ಉಳಿದ ಪ್ರಕರಣಗಳನ್ನು ಎಳ್ಕೊಂಡೋದಂತಹ ಒಂದು ಶಕ್ತಿ ಅಂದರೆ ಅದು ಸೌಜನ್ಯ ಹತ್ಯೆಯ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಡೆವಲಪ್ಮೆಂಟ್ ಆಗಿರುವಂಥದ್ದು ಏನಂದರೆ ಧರ್ಮಸ್ಥಳ ಶವ ಹೂತಿರುವಿಕೆ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದ್ದು SIT ತನಿಖೆಯ ಮಧ್ಯೆ ಮತ್ತೆ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಚರ್ಚೆಗೆ ಬಂದಿದೆ. ಈ ಪ್ರಕರಣದಲ್ಲಿ ಹಿಂದಿನ ತನಿಖೆಗಳಲ್ಲಿ ಕ್ಲೀನ್ ಚಿಟ್ ಪಡೆದಿದ್ದ ಉದಯ್ ಕುಮಾರ್ ಜೈನ್, ಧೀರಜ್ ಕೆಲ್ಲಾ ಹಾಗೂ ಮಲಿಕ್ ಜೈನ್ ಅವರನ್ನು ಮತ್ತೆ ವಿಚಾರಣೆಗೆ ಕರೆಯಲಾಗಿದೆ. ಈಗಾಗಲೇ ಉದಯ್ ಕುಮಾರ್ ಜೈನ್ SIT ಕಚೇರಿಗೆ ಹಾಜರಾಗಿದ್ದಾರೆ. ಸೌಜನ್ಯ ತಾಯಿ ಅಥವಾ ಚಿನ್ನಯ್ಯನ ಹೇಳಿಕೆಯ ಆಧಾರದ ಮೇಲೆ ನನ್ನನ್ನು ಕರೆದಿರಬಹುದು, ನಾನು ಯಾವುದೇ ತನಿಖೆಗೆ ಸಿದ್ಧ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಇದನ್ನು ಧರ್ಮಸ್ಥಳ ಶವ ಹೂತಿರುವಿಕೆ ಪ್ರಕರಣದ ದಿಕ್ಕು ತಪ್ಪಿಸುವುದಕ್ಕೋಸ್ಕರ ನಡೀತಿರುವಂತಹ ನಾಟಕ ಅನ್ನೋ ಆರೋಪವನ್ನು ಕೂಡ ಉದಯ್ ಕುಮಾರ್ ಜೈನ್ ಅವರು ಮಾಡಿದ್ದಾರೆ. CID ಮತ್ತು CBI ತನಿಖೆಯಲ್ಲಿಯೂ ಕ್ಲೀನ್ ಚಿಟ್ ಸಿಕ್ಕಿದೆ, ಬ್ರೈನ್ ಮ್ಯಾಪಿಂಗ್, ನಾರ್ಕೋ ಟೆಸ್ಟ್ಗಳು ನಡೆದಿವೆ, ಆದರೆ ಮತ್ತೆ ಆರೋಪ ಹೊರಿಸಿರುವುದು ಕುತಂತ್ರ ಎಂದು ಉದಯ್ ಕುಮಾರ್ ಜೈನ್ ಹೇಳಿದ್ದಾರೆ. ಸ್ಥಳೀಯ ಪೊಲೀಸ್ ತನಿಖೆ ವೇಳೆ FIRನಲ್ಲಿ ನನ್ನ ಹೆಸರು ಇರಲಿಲ್ಲವೆಂದು ಅವರು ಸ್ಪಷ್ಟಪಡಿಸಿದ್ದು, ಸೌಜನ್ಯ ಮನೆಯಲ್ಲಿ ದಾಳಿ ನಡೆಸಬೇಕು, ED ದಾಳಿ ನಡೆಸಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸತ್ಯಾಸತ್ಯತೆ ಏನಿದೆಯೋ ಗೊತ್ತಿಲ್ಲ, ಆದರೆ ನೆರೆಯ ಕೇರಳದಲ್ಲಿ ಸಿಸ್ಟರ್ ಅಭಯ ಅವರ ಹತ್ಯೆ ಪ್ರಕರಣ 28 ವರ್ಷಗಳ ಬಳಿಕ ನ್ಯಾಯ ಸಿಗುತ್ತೆ. ಹಾಗೆ ನ್ಯಾಯ ಸಿಗೋದಕ್ಕೆ ಕಾರಣ ಆಗಿದ್ದು ಒಬ್ಬ ಕಳ್ಳ, ಅಡಕರಾಜು ಅನ್ನುವಂತಹ ಒಬ್ಬ ಕಳ್ಳ ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ನ್ಯಾಯದ ಸಂತನ ರೀತಿಯಲ್ಲಿ ಕಾಣಿಸ್ತಾನೆ. ಹೌದು, ನಾನು ಕಳ್ಳ ಇರಬಹುದು, ಆದರೆ ಆ ಹೆಣ್ಣು ಮಗಳ ಕೊಲೆಗೆ ನ್ಯಾಯ ಸಿಗಬೇಕು ಅಂತ ಕೋರ್ಟ್ಗೆ ಬಂದು ಯಾರ್ಯಾರದ್ದು ಬಹುದೊಡ್ಡ ವಿರೋಧ ಮತ್ತು ಪ್ರಾಣ ಬೆದರಿಕೆ, ಆಮಿಷಗಳು ಎಲ್ಲವನ್ನೂ ಪಕ್ಕಕ್ಕೆ ಸರಿಸಿ ಅಡಕರಾಜು ಅನ್ನುವಂತಹ ಒಬ್ಬ ಕಳ್ಳ ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಪ್ರಕರಣದಲ್ಲಿ ಬಂದು ಸಾಕ್ಷಿ ಹೇಳಿ ಸಿಸ್ಟರ್ ಅಭಯ ಕೇಸ್ಗೆ ಒಂದು ನ್ಯಾಯ ಒದಗಿಸ್ತಾನೆ. ನೋಡಿ, ಅದು 1991-92 ಪ್ರಕರಣ. 2022ಕ್ಕೆ ಕ್ಲಿಯರ್ ಆಗುತ್ತೆ, ನ್ಯಾಯ ಸಿಗುತ್ತೆ, ಜಡ್ಜ್ಮೆಂಟ್ ಬರುತ್ತೆ. ಅಲ್ಲೂ ಕೂಡ ಇಂಥವೇ ಸಾಕಷ್ಟು ತನಿಖಾ ಸಂಸ್ಥೆಗಳು ಬಂದಿದ್ವು ಹೋಗಿದ್ವು. ಪ್ರಭಾವಗಳಿಗೆ ಸಿಕ್ಕಂತಹ ಇಡೀ ಪ್ರಕರಣ ಗೊಜ್ಜಲಾಗಿತ್ತು. ಆ ಇಡೀ ಪ್ರಕರಣ ಕೊನೆಗೆ ಅಂತ್ಯ ಹಾಡಿದ್ದು ಒಬ್ಬ ಕಳ್ಳ ಅನ್ನುವಂಥದ್ದು ಇದೆಯಲ್ಲ, ಇಡೀ ನ್ಯಾಯಾಂಗ ವ್ಯವಸ್ಥೆ ಅವತ್ತು ಆತನನ್ನು ಹಾಡಿ ಹೊಗಳಿತ್ತು. ಅದೇ ರೀತಿ ಒಂದಿಬ್ಬರು ಇದೇ ಒಂದಷ್ಟು ಗ್ರಾಮ ಪಂಚಾಯಿತಿಯ ಮಂದಿ ಸೇರಿದಂತೆ ಚಿನ್ನಯ್ಯನನ್ನು ಕಳ್ಳ ಅಂದರು. ಅದೇ ಆತನ ಚಿನ್ನಯ್ಯನ ಹೇಳಿಕೆ ಮತ್ತು ಒಡನಾಡಿ ಸಂಸ್ಥೆಯ ಜೊತೆಯಲ್ಲಿ ಗುರುತಿಸ್ಕೊಂಡಿರೋದು ಅಂದರೆ ಅವರ ಸಪೋರ್ಟ್ ಪಡೆದಿರುವಂಥದ್ದು. ಯಾಕಂದರೆ ಆ ಭಾಗದ ಎಷ್ಟೋ ಜನಕ್ಕೆ ಕಾನೂನಿನ ಅರಿವಿರೋದಿಲ್ಲ. ಒಂದ್ಸಲಿ ಕೋರ್ಟ್ಗೆ ಹೋದ್ರೆ ಹೇಗಪ್ಪ ನಾವು ಮತ್ತೆ ಬರ್ತೀವಾ ಇಲ್ವಾ, ನಮ್ಮ ಜೀವನನೇ ಬರೀ ಕೋರ್ಟ್ಗೆ ಅಲಿಯೋದಕ್ಕೆ ಆಗೋಗ್ಬಿಡುತ್ತೆ ಅನ್ನುವಂತಹ ಮನಸ್ಥಿತಿ ಈಗಲೂ ಇದೆ ಎಷ್ಟೋ ಜನಕ್ಕೆ. ಆ ಕಾರಣಕ್ಕೋಸ್ಕರನೇ ಕೋರ್ಟು ಅಂದರೆ ಹೆದರುವಂಥವ್ರು ಇದ್ದಾರೆ. ಆ ಕಾರಣಕ್ಕೋಸ್ಕರನೇ ಅವರು ಓದಿದಾರೋ ಇಲ್ವೋ, ಒಡನಾಡಿ ಸಂಸ್ಥೆಯ ಒಂದು ಬೆಂಬಲದೊಂದಿಗೆ ಈ ಪ್ರಕರಣದಲ್ಲಿ ಸೌಜನ್ಯ ಕಿಡ್ನಾಪನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡ್ತಿರುವಂತಹ ಹೆಣ್ಣು ಮಗಳ ಹೇಳಿಕೆ ಕೂಡ ಈಗ ಈ ಪ್ರಕರಣದಲ್ಲಿ ಬಹುದೊಡ್ಡ ಸಾಕ್ಷಿಯಾಗಿದ್ದು, ಸಂಬಂಧಪಟ್ಟವರನ್ನು ಕರೆಸಿ ವಿಚಾರಣೆ ಆರಂಭಿಸಿರುವಂತಹ ಈ ನಡೆ, ಈಗ SIT ತನಿಖಾಧಿಕಾರಿಗಳ ಈ ನಡೆ ನೋಡಿದ ಮೇಲೆ ಬಹುಪಾಲು ಜನಕ್ಕೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಏನೋ ಒಳ್ಳೆಯದಾಗುತ್ತೆ, ಈಗಲಾದರೂ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬಹುದು ಅನ್ನುವಂತಹ ಒಂದು ಚರ್ಚೆಗಳು ಜೋರಾಗಿ ನಡೀತಿದ್ದಾವೆ. ಇನ್ನು ಎರಡನೇ ಪ್ರಕರಣ ಮತ್ತು ಎರಡನೇ ಸುದ್ದಿ, ಧರ್ಮಸ್ಥಳ ಕೇಸ್ಗೆ NIA ತನಿಖೆಗೆ ಆದೇಶಿಸುವಂತೆ ಅಮಿತ್ ಶಾ ಅವರಿಗೆ ಖುದ್ದು ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ಒಂದಷ್ಟು ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಒತ್ತಾಯಿಸ್ತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ ವಿದೇಶಗಳಿಂದ ಹಣ ಬಂದಿದೆ ಅನ್ನೋ ಆರೋಪ ಸಂಚಲನ ಸೃಷ್ಟಿಸಿದೆ. ಹೀಗಾಗಿ ಧರ್ಮಸ್ಥಳ ಪ್ರಕರಣದ ತನಿಖೆಗೆ NIA ಅಖಾಡಕ್ಕೆ ಇಳಿಯಲೇಬೇಕೆಂಬ ಕೂಗು ಜೋರಾಗ್ತಿದೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ NIA ತನಿಖೆ ಮಾಡಿಸಲು ಬಿಜೆಪಿಗರು ಪ್ಲಾನ್ ಮಾಡ್ತಿದ್ದಾರೆ. ಇದರ ಜೊತೆಗೆ ಕೇಂದ್ರ ಮಟ್ಟದಲ್ಲಿ ಪ್ರಭಾವ ಬಳಸಲು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಮುಂದಾಗಿದ್ದಾರೆ.
ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ JDS ನಾಯಕರು ಧರ್ಮಸ್ಥಳಕ್ಕೆ ಸತ್ಯಯಾತ್ರೆ ಕೈಗೊಂಡಿದ್ದರು. ಈ ವೇಳೆ ಧರ್ಮಾಧಿಕಾರಿಗಳ ಜೊತೆ HD ಕುಮಾರಸ್ವಾಮಿ ಅವರು ಫೋನ್ನಲ್ಲಿ ಮಾತಾಡಿದ್ದರು. ಇದರ ಜೊತೆಗೆ ಧರ್ಮಸ್ಥಳ ವಿಚಾರದಲ್ಲಿ RSS BJP ನಾಯಕರ ಜೊತೆಗೂ HDK ಚರ್ಚೆ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಲು ನಿರ್ಧರಿಸಿದ್ದಾರೆ ಎನ್ನಲಾಗುತ್ತಿದೆ. ಇನ್ನು ಬಂಧಿತನಾಗಿರುವ ಚಿನ್ನಯ್ಯನನ್ನ ಮತ್ತೆ 4 ದಿನಗಳ ಕಾಲ SIT ಕಸ್ಟಡಿಗೆ ನೀಡಿ ಬೆಳ್ತಂಗಡಿ ಕೋರ್ಟ್ ಆದೇಶಿಸಿದೆ. ಸೆಪ್ಟೆಂಬರ್ 6ರಂದು ಚಿನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸುವಂತೆ ಬೆಳ್ತಂಗಡಿ ಕೋರ್ಟ್ ಆದೇಶಿಸಿದೆ. ನೋಡಿ, ಇಡೀ ಪ್ರಕರಣದಲ್ಲಿ ಷಡ್ಯಂತ್ರ ಮತ್ತು ಅಪಪ್ರಚಾರ ಈ 2 ಶಬ್ದಗಳು ಜೋರಾಗಿ ಕೇಳಿಬಂದವು. ಎರಡೂ ಕಡೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಂತೂ BJP ಅವ್ರಿಗೂ ಫಂಡ್ ಬಂದಿದೆ ಅನ್ನೋ ಗಂಭೀರ ಆರೋಪ ಮಾಡಿದ್ರು ಈ ರಾಜ್ಯದ ಮುಖ್ಯಮಂತ್ರಿ. ಜೊತೆಯಲ್ಲಿ BJPಗರು ಬೇರೆ ಬೇರೆ ದೇಶಗಳಿಂದ ಎಲ್ಲ ಫಂಡ್ ಬಂದಿದೆ, ಷಡ್ಯಂತ್ರ ನಡೀತಿದೆ. ಇಬ್ಬರೂ ಕಡೆ ಆರೋಪ ಪ್ರತ್ಯಾರೋಪಗಳಿದ್ದಾವೆ. ಆದರೆ ಇಬ್ಬರ ಆರೋಪಗಳ ಬಗ್ಗೆಯೂ ಕೂಡ NIA ತನಿಖೆ ಮಾಡಬೇಕಾಗುತ್ತದೆ. ಆ ಕಾರಣಕ್ಕೋಸ್ಕರನೇ ಈ ಪ್ರಕರಣಕ್ಕೆ NIA ಕಾಲಿಟ್ಟೇ ಬಿಟ್ಟಿದೆ ಅಂತ ಸಾಕಷ್ಟು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳ್ತಿವೆ. ಆದರೆ ಇನ್ನು ಖುದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಹೋಗಿ ಒಂದು ಮನವೊಲಿಸಿ ಅಮಿತ್ ಶಾ ಅವರಿಗೆ ಒಂದಷ್ಟು ದಾಖಲೆಗಳನ್ನು ಕೊಟ್ಟು ಆದೇಶಿಸಿ ಅಂತ ಮನವಿ ಮಾಡಿಕೊಳ್ಳಲಿದ್ದಾರೆ ಅನ್ನೋದನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಇದು ವರದಿ. ಇನ್ನು 3ನೇ ಸುದ್ದಿ, ಕಾಂಗ್ರೆಸ್ಸಿಗರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಭಾನು ಮುಸ್ತಾಕ್ ಬಿಟ್ಟು ಹಲವು ಸಾಧಕರಿದ್ದಾರೆ. ಸೆಪ್ಟೆಂಬರ್ 9ರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ JDS ಮತ್ತೆ ಪ್ರವಾಸ ಮಾಡುತ್ತೆ ಅನ್ನುವಂತಹ ಸುಳಿವನ್ನು ಕೊಟ್ಟಿದ್ದಾರೆ. JDS BJP ಧರ್ಮಸ್ಥಳ ಯಾತ್ರೆ ಬಗ್ಗೆ ಕಾಂಗ್ರೆಸ್ಸಿಗರು ಎಲ್ಲೇ ಹೋದ್ರೂ ವ್ಯಂಗ್ಯವಾಡ್ತಿದ್ದಾರೆ. ಇದಕ್ಕೆ JDS ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಧರ್ಮದ ಪರವಾಗಿ ನಿಂತಿದ್ದೇವೆ ಅನ್ನೋದನ್ನ ಕಾಂಗ್ರೆಸ್ಸಿನವರು ಸಾಬೀತು ಮಾಡಲು ಹೊರಟಿದ್ದಾರೆ. ಭಾನು ಮುಸ್ತಾಕ್ ಅವರನ್ನ ಕರೆಸಿ ದಸರಾ ಉದ್ಘಾಟನೆ ಮಾಡಿಸುವ ಅಗತ್ಯವಿರಲಿಲ್ಲ. ಸಮಾಜದಲ್ಲಿ ಬಹಳ ಜನ ಸಾಧಕರಿದ್ದಾರೆ, ಸಮಾಜದಲ್ಲಿ ಬಹಳ ಸಾಧನೆ ಮಾಡಿರುವಂತಹ ಒಂದಷ್ಟು ಜನರನ್ನ ಕರೆಸಿ ಅವರಿಗೆ ಅವಕಾಶ ಮಾಡಿಕೊಡಬಹುದಿತ್ತು. ಧರ್ಮಗಳ ನಡುವೆ ಕಿಚ್ಚು ಎಬ್ಬಿಸಿ ರಾಜಕಾರಣದ ಬೇಳೆ ಬೇಯಿಸಿಕೊಳ್ಳುವ ಕೆಲಸ ಆಗಬಾರದು. ನಮ್ಮ ಧರ್ಮವನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗುತ್ತೆ. ಈಗ ಧರ್ಮಸ್ಥಳ ಆಯಿತು, ನಾಳೆ ಚಾಮುಂಡಿ ಬೆಟ್ಟ ಆಗುತ್ತೆ. ಇನ್ನಷ್ಟು ಧಾರ್ಮಿಕ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಹೊರಟ್ರೆ ಹಿಂದೂಗಳಾಗಿ ನಾವು ಕೈ ಕಟ್ಟಿ ಕೂರುವುದಕ್ಕೆ ಆಗಲ್ಲ. ಧಾರ್ಮಿಕ ವಿಚಾರದಲ್ಲಿ ರಾಜಕಾರಣ ಮಾಡುವ ಅನಿವಾರ್ಯತೆ ಇಲ್ಲ ಅಂತ ನಿಖಿಲ್ ಗುಡುಗಿದ್ದಾರೆ. ಇನ್ನು ಸೆಪ್ಟೆಂಬರ್ 9ರಿಂದ ಮತ್ತೆ ಜನರ ಬಳಿಗೆ ಜನತಾದಳ ಅನ್ನುವಂತಹ ಯಾತ್ರೆಯನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕೈಗೊಳ್ಳಲಿದ್ದಾರೆ. ಯಾರು ಹೇಳಿದ್ದು? ಭಾನು ಮುಸ್ತಾಕ್ ಅವರನ್ನು ಕರೆಸಿ ದಸರಾ ಉದ್ಘಾಟಿಸುವಂತಹ ಅಗತ್ಯ ಇರಲಿಲ್ಲ, ಇನ್ನೂ ಬೇರೆ ಬೇರೆ ಸಮಾಜದೊಳಗಿನ ಸಾಧಕರಿದ್ರು ಅಂತ ಹೇಳಿದ್ದು ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು. ಶಾಸಕ ಮುನ್ರತ್ನ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಏನಾಯ್ತು? RR ನಗರ BJP ಶಾಸಕ ಮುನ್ರತ್ನ ಅವರ ಮೇಲೆ RMC ಯಾರ್ಡ್ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಆದರೆ ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆ SIT B ರಿಪೋರ್ಟ್ ಸಲ್ಲಿಕೆ ಮಾಡಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆಯಾಗಿದೆ. ಮಹಿಳೆ ಆರೋಪಕ್ಕೆ ಯಾವ ಸಾಕ್ಷಿಗಳು ಇಲ್ಲ. ಮಹಿಳೆ ಮಾತ್ರೆ ಸೇವಿಸುವ ಬಗ್ಗೆ ರಿಹರ್ಸಲ್ ಮಾಡಲಾಗಿದೆ. 8 ಬಾರಿ ರಿಹರ್ಸಲ್ ಅನ್ನ ಮಹಿಳೆ ಮಾಡಿದ್ದರು. ಅಲ್ಲದೆ ಮಹಿಳೆ ದೇಹದಲ್ಲಿ ಮಾತ್ರೆ ಅಂಶ ಇಲ್ಲ ಎನ್ನಲಾಗಿದೆ. ಅಲ್ಲದೆ ಮಹಿಳೆ ದೇಹದಲ್ಲಿ ನಿದ್ದೆ ಮಾತ್ರೆ ಸೇವಿಸಿರುವುದಕ್ಕೆ ದೇಹದಲ್ಲಿ ಯಾವುದೇ ಅಂಶ ಇಲ್ಲ. ಶಾಸಕ ಮುನ್ರತ್ನ ವಿರುದ್ಧ ಮಹಿಳೆ ಮಾಡಿರುವ ಆರೋಪಕ್ಕೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ. ಹೀಗಾಗಿ ಕೋರ್ಟ್ಗೆ SIT B ರಿಪೋರ್ಟ್ ಸಲ್ಲಿಕೆ ಮಾಡಿದೆ. ಈ ಸಂಬಂಧ ಮಾತನಾಡಿರುವ ಶಾಸಕ ಮುನ್ರತ್ನ ಅವರು, ಲೋಕಸಭಾ ಚುನಾವಣೆಯಲ್ಲಿ ಯಾವಾಗ DK ಸುರೇಶ್ ಅವರು ಸೋತ್ರೋ ಆವಾಗಿನಿಂದ ನನಗೆ ಸಮಸ್ಯೆಗಳು ಶುರುವಾದವು. ತಲೆ ಮೇಲೆ ಮೊಟ್ಟೆ ಹೊಡೆದ್ರು, ಸುಳ್ಳು ಕೇಸ್ ಹಾಕಿಸಿ ಜೈಲಿಗೆ ಕಳಿಸಿದ್ರು, ನನ್ನ ಬಗ್ಗೆ ಕೆಟ್ಟದಾಗಿ ಪೋಸ್ಟರ್ಗಳನ್ನು ಅಂಟಿಸಿದ್ರು. ಒಬ್ಬ ಮಹಿಳೆ MLA ಸ್ಥಾನ ಸಿಕ್ಕಿಲ್ಲ ಎಂದು ಇಷ್ಟೊಂದೆಲ್ಲ ಮಾಡೋದಾ? ಒಂದು ಕ್ಷೇತ್ರ ಎಂದ ಮೇಲೆ ಯಾರೋ ಒಬ್ಬರು ಗೆಲ್ತಾರೆ, ಮತ್ತೊಬ್ಬರು ಸೋಲ್ತಾರೆ. ಆದರೆ ಇದನ್ನೇ ವೈಯಕ್ತಿಕ ತೆಗೆದುಕೊಂಡು ದ್ವೇಷ ಸಾಧಿಸುವುದು ಎಷ್ಟು ಸರಿ ಎಂದು ಮುನ್ರತ್ನ ಅವರು ಹೇಳಿದ್ದಾರೆ. ಆ ಇಡೀ ಪ್ರಕರಣ ಇದೀಗ ಬೇರೆಯದ್ದೇ ಆದ ಟರ್ನ್ ತಗೊಂಡಿದೆ. ಹಾಲಿ ಸರ್ಕಾರದ ಪ್ರಮುಖರತ್ತ ಮುನ್ರತ್ನ ಅವರು ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ಇವರೆಲ್ಲರ ಕೈವಾಡದಿಂದ, ಷಡ್ಯಂತ್ರದಿಂದ ನಾನು ಜೈಲಿಗೆ ಹೋಗಬೇಕಾಯಿತು, ಇದೆಲ್ಲವೂ ನಿರಾಧಾರ ಅಂತ ಈಗ SITನೇ ಹೇಳ್ತಿದೆ ಅನ್ನುವಂತಹ ಮಾತುಗಳನ್ನು ಹೇಳುವ ಮೂಲಕ ಜಂಗಿ ಕುಸ್ತಿ ಇಲ್ಲಿಗೆ ಮುಗಿಯೋದಿಲ್ಲ, ಇನ್ನೂ ಇದೆ ಅನ್ನುವಂತಹ ಒಂದು ಸಂದೇಶ ಎರಡೂ ಕಡೆಯ ಪಾಳೆಯ ಕೊಡ್ತಾ ಇದೆ.
ಇನ್ನು 5ನೇ ಸುದ್ದಿ, ಭಾನು ಮುಸ್ತಕ್ಗೆ ಅಧಿಕೃತ ಆಹ್ವಾನ, ವಿರೋಧಕ್ಕೆ ಸರ್ಕಾರ ಡೋಂಟ್ ಕೇರ್, ಮೈಸೂರು ಜಿಲ್ಲಾಡಳಿತದಿಂದ ಆಹ್ವಾನ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರೋ ಸಂದರ್ಭದಲ್ಲಿ ಅಧಿಕೃತವಾಗಿ ಉದ್ಘಾಟಕರಾಗಿರುವಂತಹ ಬೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಸ್ತಾಕ್ ಅವರಿಗೆ ಆಹ್ವಾನವನ್ನು ನೀಡಲಾಗಿದೆ. ಇದಕ್ಕೆ ಬಿಜೆಪಿ ನಾಯಕರು, ಹಿಂದೂ ಪರ ಸಂಘಟನೆಗಳ ವಿರೋಧ ಇದ್ದಾಗ್ಯೂ ಕೂಡ ಯಾವುದಕ್ಕೂ ಜಗ್ಗದ ಸರ್ಕಾರ ಸೆಪ್ಟೆಂಬರ್ 3ರಂದು ಮೈಸೂರು ಜಿಲ್ಲಾಡಳಿತದಿಂದ ಅಧಿಕೃತ ಆಹ್ವಾನ ನೀಡಲು ಮುಂದಾಗಿದೆ. ಸಂಜೆ 4 ಗಂಟೆಗೆ ಹಾಸನದಲ್ಲಿರುವ ಭಾನು ಮುಸ್ತಾಕ್ ಅವರಿಗೆ ನಿವಾಸಕ್ಕೆ ಭೇಟಿ ನೀಡಿ ಆಹ್ವಾನ ನೀಡಲಾಗಿದೆ. ಸರ್ಕಾರದ ಪರವಾಗಿ ಮೈಸೂರು ಜಿಲ್ಲಾಡಳಿತ ದಸರಾಗೆ ಅಧಿಕೃತ ಆಹ್ವಾನ ನೀಡಿದ್ದಾರೆ. ಭಾನು ಮುಸ್ತಾಕ್ ಅವರ ಆಯ್ಕೆ ತೀವ್ರ ವಿವಾದ ಪ್ರತಿಭಟನೆಗಳಿಗೆ ಸಾಕ್ಷಿಯಾಗಿತ್ತು. ಆದರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದಂತಹ ಸರ್ಕಾರ ಮತ್ತು ಹಿಂದೆ ಸರಿಯದಂತಹ ಸಿದ್ದರಾಮಯ್ಯ ಅವರ ಸರ್ಕಾರ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯದೆ ಧೈರ್ಯವಾಗಿ ಅಧಿಕೃತವಾಗಿ ಈಗ ಆಹ್ವಾನ ಕೊಟ್ಟಿದೆ. ಈ ಹಿನ್ನೆಲೆ ಭಾನು ಮುಸ್ತಾಕ್ ಅವರನ್ನು ಸರ್ಕಾರದ ಪರವಾಗಿ ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಅಧಿಕೃತವಾಗಿ ಹಾಸನ ನಗರದಲ್ಲಿರುವ ಗೌರವಾನ್ವಿತರು ಅವರ ಸ್ವಗೃಹಕ್ಕೆ ತೆರಳಿ ಆಹ್ವಾನಿಸಿರುವಂಥದ್ದು ಕೂಡ ಬಹುಮುಖ್ಯವಾದಂತಹ ವಿಚಾರ. ಜಿಲ್ಲಾಡಳಿತದ ಪ್ರಕಟಣೆಯಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ದಾಖಲಿಸಿದ್ದಾರೆ. ಆದರೆ ನೋಡಿ, ಇದು ಒಕ್ಕೂಟ ವ್ಯವಸ್ಥೆ ಅನ್ನೋದು ಎಷ್ಟು ಮುಖ್ಯನೋ, ನಮ್ಮದು ಗಣತಂತ್ರ ದೇಶ ಅನ್ನುವಂಥದ್ದು ಎಷ್ಟು ಮುಖ್ಯನೋ, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ದೇಶ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಯಾಕಂದರೆ ನಮ್ಮ ತಿರಂಗದಲ್ಲಿ ಒಂದು ಬಣ್ಣ ಇಲ್ಲ, 3 ಬಣ್ಣ ಇದೆ. 3 ಬಣ್ಣ 3 ವಿಚಾರಗಳನ್ನು ಪ್ರತಿನಿಧಿಸುತ್ತೆ. ಇಂತಹ ಸಮುದಾಯದವರು ಸಾಧಕರಾಗಬಾರ್ದು ಅಂತ ಬಯಸೋದು ಎಷ್ಟು ಕೆಟ್ಟದ್ದೋ, ಇಂತಹ ಸಮುದಾಯದವರು ಬಂದು ಒಟ್ಟಿನಲ್ಲಿ ಅವರು ಭಾರತೀಯರು, ಇಂಥದ್ದು ಕೆಲಸ ಮಾಡಬಾರ್ದು, ಇಂಥದ್ದು ಮಾಡಬೇಕು. ಯಾಕಂದರೆ ಅದು ನಾಡ ಹಬ್ಬ ಇದೆ, ಮನೆ ಹಬ್ಬ ಆಗಿದ್ದರೆ ನಮಗೆ ಬೇಕಾದವ್ರನ್ನ ನಾವು ಕರ್ಕೊಂಬರಬಹುದಾಗಿತ್ತು. ಆದರೆ ಒಂದು ಸರ್ಕಾರ ಒಂದು ನಿರ್ಧಾರ ತಗೋಬೇಕಾದ್ರೆ ಒಂದಷ್ಟು ವಿರೋಧ ಪರ ವಾದಗಳು ಬಂದೇ ಬರ್ತವೆ. ಆದರೆ ಇಂತಹ ವಿಚಾರದಲ್ಲಿ ಒಬ್ಬ ಸಾಧಕರನ್ನು ಕರೆಸಿ ಒಂದು ಸನ್ಮಾನ, ಒಂದು ಉದ್ಘಾಟನೆ ಮಾಡಿಸುವಂತಹ ವಿಚಾರದಲ್ಲಿ ದೊಡ್ಡ ಮಟ್ಟದ ವಿರೋಧ BJP ರಾಜಕಾರಣಕ್ಕೆ ಮಾಡ್ತೋ ಅಥವಾ JDS ಕೂಡ ಇಂತಹ ವಿಚಾರವನ್ನು ಚರ್ಚೆಗೆ ಮುನ್ನೆಲೆಗೆ ತಂದಿರುವಂಥದ್ದು ವಿಷಾದನೀಯ. ಧರ್ಮ ನಮ್ಮ ಧರ್ಮದವರೇ ಮಾಡಬೇಕು ಅನ್ನೋದಾದರೆ ತಿರಂಗದಲ್ಲಿ ಕೇಸರಿ ಬಣ್ಣವನ್ನಷ್ಟೇ ಇಟ್ಕೋಬೇಕಾಗತ್ತೆ ನಾವು. ಇದು ಭಾರತ ದೇಶ, ಎಲ್ಲರ ದೇಶ, ಈ ನೆಲದ ಮೂಲ ಜನ ಯಾರೆಲ್ಲ ಇದ್ದಾರೆ ಅವರ ದೇಶ. ಸಂವಿಧಾನ ಕೂಡ ಅದನ್ನೇ ಹೇಳುತ್ತೆ, ಕಾನೂನು ಕೂಡ ಅದನ್ನೇ ಹೇಳುತ್ತೆ. ಆದರೆ ಚುನಾವಣೆ ಮತ್ತು ರಾಜಕೀಯ ಅನ್ನುವಂತಹ ಕೆಸರಿನ ಎರೆಚಾಟದ ಸಣ್ಣತನದ ನೀಚತನದ ಒಂದು ಆಟಕ್ಕೆ ಇವೆಲ್ಲವೂ ಕೂಡ ಧರ್ಮಗಳು ಕೂಡ ಪಂಥ ಮತ ಜಾತಿಗಳು ಕೂಡ ಬಳಕೆ ಆಗ್ತಿರುವಂಥದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹದ್ದು. ಓದ್ಕೊಂಡವರೇ ಜಾಸ್ತಿ ಇವೆಲ್ಲವನ್ನು ಕೂಡ ಮಾಡ್ತಿರುವಂಥದ್ದು ಇದಕ್ಕಿಂತಲೂ ಘೋರ. ಇನ್ನು 6ನೇ ಸುದ್ದಿ, ಭೀಮಾ ತೀರದಲ್ಲಿ ಮತ್ತೆ ಹರಿದ ನೆತ್ತರು. ಸಾಹುಕಾರ್ ಬೈರಗೊಂಡ ಅವರ ಆಪ್ತ, ಆತನ ಎದೆಗೆ ಗುಂಡು ಹಾರಿಸಿದ ಕ್ರೂರಿಗಳು. ಬೆಳ್ಳಂಬೆಳಗ್ಗೆ ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಮೇಲೆ ಗುಂಡು ಹಾರಿಸಿ ತಲ್ವಾರ್ನಿಂದ ಹಲ್ಲೆ ಮಾಡಿ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ದೇವರನಿಂಬರಗಿ ಗ್ರಾಮದಲ್ಲಿ ನಡೆದಿದೆ. ಮೃತರನ್ನ ನಿಂಬರಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಬೀರಾಧಾರ್ ಎಂದು ಗುರುತಿಸಲಾಗಿದ್ದು, ಭೀಮಾ ತೀರದ ಮಹದೇವ್ ಸಾಹುಕಾರ್ ಭೈರಗೊಂಡ ಅವರ ಪರಮಾಪ್ತ ಬಲಗೈ ಬಂಟನಾಗಿದ್ದರು ಈ ಭೀಮನಗೌಡ ಬೀರಾಧಾರ. ಬುಧವಾರ ಬೆಳಗ್ಗೆ ಮೃತ ಭೀಮನಗೌಡ ಅವರ ದೇವರನಿಂಬರಗಿ ಗ್ರಾಮದ ಕಟಿಂಗ್ ಶಾಪ್ಗೆ ಆಗಮಿಸಿದ್ದರು. ಈ ವೇಳೆ 3ರಿಂದ 4 ಜನ ಮುಸುಕುದಾರಿಗಳು ಬಂದು ಕಟಿಂಗ್ ಮಾಡುವವರ ಕಣ್ಣಿಗೆ ಖಾರದ ಪುಡಿ ಎರಚಿದ್ರು. ಬಳಿಕ ಭೀಮನಗೌಡ ಅವರ ಮೇಲೆ ಫೈರಿಂಗ್ ನಡೆಸಿ ತಲ್ವಾರ್ನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಭೀಮನಗೌಡ ಅವರನ್ನು ವಿಜಯಪುರದ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು, ಹಳೆಯ ವೈಷಮ್ಯದ ಹಿನ್ನೆಲೆ ಗುಂಡು ಹಾರಿಸಿರುವ ಶಂಕೆ ವ್ಯಕ್ತವಾಗಿದೆ. ಆಪ್ತನ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಮಹದೇವ ಭೈರಗೊಂಡ ಅವರು ಆಸ್ಪತ್ರೆಗೆ ದೌಡಾಯಿಸಿದ್ರು. ಘಟನಾ ಸ್ಥಳಕ್ಕೆ ಚಡಚಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಒಂದು ಕ್ರೈಮನ್ನು ಯಾರೇ ಕೂಡ ವೈಭವೋಪೇತವಾಗಿ ವರ್ಣಿಸಿದ್ರೆ, ರಂಜನೀಯವಾಗಿ ಹೇಳಿದ್ರೆ ಒಂದಷ್ಟು ಜನಕ್ಕೆ ಇಷ್ಟ ಆಗಬಹುದು. ಆದರೆ ಇನ್ನೊಂದಷ್ಟು ಜನ ಅದನ್ನು ಪ್ರೇರಣೆಯಾಗಿ ತಗೋತಾರೆ. ಭೀಮಾ ತೀರ ಅನ್ನುವಂತಹ ಹೆಸರನ್ನು ಕೊಟ್ಟವರು ಮತ್ತು ಅಲ್ಲಿನ ವರ್ಣರಂಜಿತ ರಕ್ತರಂಜಿತ ಕತೆಗಳನ್ನು ಬರೆದುಕೊಟ್ಟವರು, ಆನಂತರದಲ್ಲಿ ಅದರಿಂದ ಪ್ರೇರೇಪಿತರಾದಂತಹ ಬೇರೆ ಬೇರೆ ಪೀಳಿಗೆ, ಯಾಕಂದರೆ 1 ಪೀಳಿಗೆ 2 ಪೀಳಿಗೆ ಅಲ್ಲಿಗೆ ನಿಂತಿಲ್ಲ ಈ ಜಗಳ. ಅದ್ಯಾವುದೋ ರಾಯಲಸೀಮೆಯ ಲೆಕ್ಕದಲ್ಲಿ ಇಲ್ಲೂ ಫ್ಯಾಕ್ಷನಿಸಮ್ ನಡೀತಾನೇ ಇದೆ. ಆದರೆ ಅದಕ್ಕೊಂದು ಅಂತ್ಯ ಆಡಬೇಕು. ಅಲ್ಲಿ ಯಾರು ಅಕ್ಷರಸ್ಥರಿದ್ದಾರೆ, ಓದ್ಕೋತಿದ್ದಾರೆ, ಯಾರೆಲ್ಲ
ಬಂದೂಕು ಮತ್ತು ಮಚ್ಚು ಹಿಡಿತಿದ್ದಾರೆ ಆ ಜಾಗದಲ್ಲಿ, ಅಥವಾ ಚೂರಿ ಹಿಡಿತಿದ್ದಾರೆ, ಈಗ ಇನ್ನು ಬೇರೆ ಬೇರೆ ಆಯುಧಗಳನ್ನು ಹಿಡಿತಿದ್ದಾರೆ. ಅವರ ಕೈಗೆ ಅಕ್ಷರವನ್ನು, ಸ್ಲೇಟನ್ನು ಕೊಟ್ಟು, ಪೆನ್ನನ್ನು ಕೊಟ್ಟು ಓದಿಸುವಂತಹ ಮತ್ತು ಕಾನೂನಿನ ಚೌಕಟ್ಟುಗಳ ತಪ್ಪು ಸರಿಗಳ ಲೆಕ್ಕವನ್ನು ಹೇಳುವಂತಹ ಕೆಲಸಗಳು ಆಗದೆ ಹೋದರೆ ಇನ್ನೂ ಹೀಗೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಬಹುಪಾಲು ಜನ ಹೇಳ್ತಾರೆ. ಅದೇ ಪಕ್ಕ ಲೆಕ್ಕ. ಇನ್ನು ಮುಂದಿನ ಸುದ್ದಿ, ಭಾರತಿ ವಿಷ್ಣುವರ್ಧನ್ CM ಅವರನ್ನು ಭೇಟಿ ಮಾಡಿದ್ರು. ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಅಂತ ಮನವಿ ಮಾಡಿದ್ರು. ಸ್ಮಾರಕ ನಿರ್ಮಾಣ ಜಾಗಕ್ಕೆ ಕೂಡ ಮನವಿ ಮಾಡಿದ್ದಾರೆ. ನಟಿ ಭಾರತಿ ವಿಷ್ಣುವರ್ಧನ್ ಅವರು ಇಂದು CM ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ನಟ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಮನವಿ ಮಾಡಿದ್ದಾರೆ. ಜೊತೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣಕ್ಕಾಗಿ ಜಾಗ ನೀಡಲು ಮನವಿ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವ ಬಗ್ಗೆ ರಾಜ್ಯ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡುವುದಾಗಿ ಸಿದ್ದರಾಮಯ್ಯ ಅವರು ಭಾರತಿ ವಿಷ್ಣುವರ್ಧನ್ ಹಾಗೂ ಅನಿರುದ್ಧ್ ಅವರಿಗೆ ಭರವಸೆ ನೀಡಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಮತ್ತೊಬ್ಬ ಸಾಹಸ ಸಿಂಹನಿಗೆ, ನಟನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಯ ನಿರೀಕ್ಷೆ ಇದೆ. ಈಗಾಗಲೇ ದಿವಂಗತ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಸೇರಿದಂತೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಹಿಂದಿನ ಸರ್ಕಾರಗಳು ಕೊಟ್ಟಿದ್ವು. ಇದೀಗ ವಿಷ್ಣುವರ್ಧನ್ ಅವರಿಗೆ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡುವಂಥದ್ದು ಮತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ಅವರಿಗೊಂದು ಸ್ಮಾರಕ ನಿರ್ಮಾಣಕ್ಕೆ ಜಾಗವನ್ನು ಕೊಡುವಂಥದ್ದು. ಅವರು ಬದುಕಿದ್ದಾಗಲೂ ಕೂಡ ನೋವು, ಸಂಕಟ, ಅಪಮಾನಗಳನ್ನೇ ಅನುಭವಿಸಬೇಕಾಯಿತು ವಿಷ್ಣುವರ್ಧನ್ ಅವರು. ಸಾಹಸ ಸಿಂಹ ಅನ್ನುವಂತಹ ಹೆಸರು ಯಾಕೆ ಕೊಟ್ಟರೋ ಗೊತ್ತಿಲ್ಲ, ಯಾವ ಕಾರಣಕ್ಕೆ ಇಟ್ಟಿದ್ರು. ಆ ಸಿನಿಮಾದಲ್ಲಿ ಯಾವ ರೀತಿ ನೋವು, ಅಪಮಾನಗಳನ್ನು ಸಂಯಮದಿಂದ ಹಂಗೆ ನುಂಗ್ಕೊಂಡಿದ್ದಂತಹ ನಿಜ ಸಂತ ವಿಷ್ಣುವರ್ಧನ್ ಅವರಿಗೆ ಈಗಲಾದರೂ ತಡವಾಗಿದೆ, ಒಂದು ಕರ್ನಾಟಕ ರತ್ನ ಕೊಡಬೇಕು. ಜೊತೆಯಲ್ಲಿ ಅವರ ಸ್ಮಾರಕಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಿಕ್ಕಂತಹ ಗೌರವ ಮತ್ತು ಪ್ರಾಶಸ್ತ್ಯ, ಅಂಬರೀಷ್ ಅವರಿಗೆ ಸಿಕ್ಕಂತಹ ಗೌರವ ಮತ್ತು ಪ್ರಾಶಸ್ತ್ಯ ಅವ್ರಿಗೂ ಸಿಕ್ಕರೆ ನಾಡಿನ ಚಿತ್ರರಂಗದ ತ್ರಿಮೂರ್ತಿಗಳಿಗೆ ಒಟ್ಟಿಗೆ ಗೌರವ ಸಲ್ಲಿಸಿದಂತಾಗುತ್ತೆ. ಸರ್ಕಾರ ಆ ಕೆಲಸವನ್ನು ಮಾಡಬೇಕಿದೆ. ಮುಂದಿನ ಸುದ್ದಿ, GST ಸ್ಲ್ಯಾಬ್ 4ರಿಂದ 2ಕ್ಕೆ ಇಳಿಸುವ ಸಭೆ ನಾಳೆ ಸಂಜೆ GST ಕೌನ್ಸಿಲ್ ಸಭೆಯಲ್ಲಿ ತೀರ್ಮಾನ ಆಗಲಿದೆ. ದೆಹಲಿಯಲ್ಲಿ ಮಹತ್ವದ GST ಕೌನ್ಸಿಲ್ ಸಭೆ ನಡೆಯುತ್ತೆ. ದೆಹಲಿಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ 2 ದಿನಗಳ GST ಕೌನ್ಸಿಲ್ ಸಭೆ ಆರಂಭವಾಗಿದೆ. ಈ ಸಭೆಯಲ್ಲಿ 5% ಮತ್ತು 18% ಎರಡೇ GST ಸ್ಲ್ಯಾಬ್ಗಳನ್ನು ಉಳಿಸುವ ಬಗ್ಗೆ ಮಹತ್ವದ ತೀರ್ಮಾನ ಕೈಗೊಳ್ಳುವ ನಿರೀಕ್ಷೆ ಇದೆ. ಇದರಿಂದ ಮಧ್ಯಮ ವರ್ಗಕ್ಕೆ ದೊಡ್ಡ ರಿಲೀಫ್ ಸಿಗಲಿದೆ. ಎಲೆಕ್ಟ್ರಿಕ್ ವಾಹನಗಳ ಮೇಲೆ 5% GST ವಿಧಿಸುವ ಪ್ರಸ್ತಾಪ ಚರ್ಚೆಯಾಗುತ್ತಿದ್ದು, ದಿನನಿತ್ಯದ ಉತ್ಪನ್ನಗಳ ಮೇಲಿನ ತೆರಿಗೆ ದರವನ್ನು ಕಡಿಮೆ ಮಾಡುವ ಯತ್ನ ನಡೆಯುತ್ತಿದೆ. ಕಾರು, TV, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಲ್ಯಾಪ್ಟಾಪ್ ಸೇರಿದಂತೆ ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಮೇಲೂ GST ಇಳಿಕೆ ಸಾಧ್ಯತೆ ಇದೆ. ಇದರಿಂದಾಗಿ ಸರ್ಕಾರಕ್ಕೆ ವಾರ್ಷಿಕ 50,000 ಕೋಟಿ ಆದಾಯ ನಷ್ಟವಾಗುವ ಅಂದಾಜಿದ್ದರೂ ಸಹ ಬೇಡಿಕೆ ಹೆಚ್ಚಳದಿಂದ ಆರ್ಥಿಕತೆಗೆ ಉತ್ತೇಜನ ಸಿಗಬಹುದು ಎಂದು ಲೆಕ್ಕ ಹಾಕಲಾಗಿದೆ. ಜೊತೆಗೆ ಹೆಲ್ತ್ ಮತ್ತು ಲೈಫ್ ಇನ್ಶೂರೆನ್ಸ್ ಮೇಲಿನ GSTಯನ್ನು ಶೂನ್ಯಕ್ಕೆ ಇಳಿಸುವ ಸಾಧ್ಯತೆ ಇದೆ. ಅಂತಿಮ ತೀರ್ಮಾನಗಳನ್ನು ಸೆಪ್ಟೆಂಬರ್ 4ರಂದು ಪ್ರಕಟಿಸಲಾಗುವಂಥದ್ದು. ಆ 2 ಸ್ಲ್ಯಾಬ್ಗಳನ್ನು ಒಟ್ಟಿಗೆ ತರೋದಾದರೆ ತುಂಬ ಜನಕ್ಕೆ, ಬಹುಮುಖ್ಯವಾಗಿ ಯಾರೆಲ್ಲ ಈ ಇನ್ಶೂರೆನ್ಸ್ ವಿಚಾರವಾಗಿ ತಲೆ ಕೆಡಿಸ್ಕೊಂಡಿರ್ತಾರೆ ಅವ್ರಿಗೆ ಹೆಚ್ಚಿನ ಲಾಭ ಆಗುತ್ತೆ. ನೋಡಿ, ಅದು ಕುಟುಂಬ ಯಾವುದೇ ಇರಲಿ, ಎಷ್ಟೇ ಸಮಸ್ಯೆ ಇರಲಿ, ಎಷ್ಟೇ ಸಾಲದಲ್ಲೇ ಇರಲಿ, 2 ಇನ್ಶೂರೆನ್ಸ್, ಕೊನೆ ಪಕ್ಷ ಒಂದು ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು. BPL ಕಾರ್ಡ್ದಾರರಿಗೆ ಸಿಗುವಂತಹ ಒಂದಷ್ಟು ಇನ್ಶೂರೆನ್ಸ್, ಸರ್ಕಾರಿ ಇನ್ಶೂರೆನ್ಸ್ಗಳು ಒಂದು ಕಡೆ, ಅದನ್ನು ಮೀರಿ ಒಂದು ಹೆಚ್ಚಿನ ಇನ್ಶೂರೆನ್ಸ್ ಇದ್ದರೆ ಅವ್ರಿಗೆ ಲಾಭ ಆಗುತ್ತೆ. ಕಷ್ಟ ಕಾಲದಲ್ಲಿ ಯಾರೂ ಕೂಡ ಯಾವ ರೀತಿಯ ಸಹಾಯ ಮಾಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆಸ್ಪತ್ರೆಗಳ ಬಾಗಿಲು ತಟ್ಟಿದಾಗ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ತುಂಬ ಲಾಭ ಆಗುತ್ತೆ, ಒಳ್ಳೆಯದಾಗುತ್ತೆ. ಮನೆಗೆ ವಾಪಸ್ ಬರುತ್ತೆ ದೇಹ, ಇಲ್ಲಾಂದರೆ ಹಾಗೆ ಕರ್ಕೊಂಡು ಹೋಗಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಆರೋಗ್ಯ ವ್ಯವಸ್ಥೆ ಇರುವಂಥದ್ದು ಮತ್ತು ಈ ವಾತಾವರಣ ಕೂಡ ನಮ್ಮನ್ನು ಅಲ್ಲಿಗೆ ತಂದು ನಿಲ್ಲಿಸಿರುವಂಥದ್ದು. ಇನ್ನು 9ನೇ ಸುದ್ದಿ, ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಅರ್ಜಿ ವಿಚಾರಣೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಲಾಕ್ ಆಗಿರುವ ನಟ ದರ್ಶನ್ ಟೆನ್ಷನ್ ಹೆಚ್ಚಾಗಿದೆ. ದರ್ಶನ್ ಸೇರಿ 5 ಆರೋಪಿಗಳನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಅರ್ಜಿ ವಿಚಾರಣೆ ನಡೆಯುತ್ತಿದೆ. 64ನೇ CCH ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು, ದರ್ಶನ್ ಪರವಾಗಿ ಹಿರಿಯ ವಕೀಲ ಸುನೀಲ್ ಕುಮಾರ್ ಅವರು ವಾದ ಮಂಡಿಸಿದ್ದಾರೆ. ಬಳ್ಳಾರಿಗೆ ಶಿಫ್ಟ್ ಮಾಡದಂತೆ 1.5 ಗಂಟೆಗಳ ಕಾಲ ವಕೀಲ ಸಂದೇಶ್ ಚೌಟಾ ಅವರು ವಾದಿಸಿದ್ದರು. ದರ್ಶನ್ ತಾಯಿಯ ಅನಾರೋಗ್ಯ ಸೇರಿ ಹಲವು ಕಾರಣಗಳನ್ನು ಕೋರ್ಟ್ ಮುಂದಿಟ್ಟಿದ್ದರು. ಸರ್ಕಾರದ ಪರವಾಗಿ ವಾದಿಸಿದ್ದ SPP ಪ್ರಸನ್ನಕುಮಾರ್ ಅವರು ನಟನನ್ನು ಶಿಫ್ಟ್ ಮಾಡುವಂತೆ ಹೇಳಿದ್ದರು. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲಿನಿಂದ ಹೊರಬಂದ ತಕ್ಷಣ ಅವರ ಜೊತೆ ನಾನೇ ಸಿನಿಮಾ ಮಾಡೋದು ಅಂತ ಸ್ಯಾಂಡ್ಲ್ವುಡ್ ಸ್ಟಾರ್ ನಿರ್ದೇಶಕ ಜೋಗಿ ಪ್ರೇಮ್ ಅವರು ಹೇಳ್ತಿದ್ದಾರೆ. ದರ್ಶನ್ ಆರಾಮಾಗಿ ಇದ್ದಾರೆ.
ಒಬ್ಬರು ನೋವಿನಲ್ಲಿ ಇರುವಾಗ ಏನೇನೋ ಮಾತಾಡಬಾರದು. ದರ್ಶನ್ ಸದ್ಯದಲ್ಲೇ ಜೈಲಿನಿಂದ ಹೊರಗೆ ಬರ್ತಾರೆ. ದರ್ಶನ್ ಹೊರಗೆ ಬಂದ ತಕ್ಷಣ ನಾನೇ ಸಿನಿಮಾ ಮಾಡ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ. ಇದು ಸಿನಿಮಾದವರ ಮಾತುಗಳು. ಇನ್ನು ಕೊನೆ ಸುದ್ದಿ, ವಿರಾಟ್ ಕೊಹ್ಲಿ ಅವರ ಭಾವುಕ ಸಂದೇಶ. ಜೂನ್ 3ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ IPL ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಮಣಿಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲ ಬಾರಿಗೆ ಚಾಂಪಿಯನ್ ಪಟ್ಟ ಅಲಂಕರಿಸಿತ್ತು. ತಂಡದ ಇತಿಹಾಸದಲ್ಲೇ ಮೊದಲ ಟ್ರೋಫಿ ಜಯಿಸಿದ ಸಂಭ್ರಮದಲ್ಲಿ ಅಭಿಮಾನಿಗಳು ಉತ್ಸಾಹದಿಂದ ತೇಲಾಡುತ್ತಿದ್ದರು. ಆದರೆ ಜೂನ್ 4ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಸಂಭ್ರಮಾಚರಣೆಯಲ್ಲಿ ದುರಂತ ಸಂಭವಿಸಿತ್ತು. ಕಾಲ್ತುಳಿತದಲ್ಲಿ 11 ಮಂದಿ ಅಭಿಮಾನಿಗಳು ಪ್ರಾಣ ಕಳೆದುಕೊಂಡರೆ ಹಲವರು ಗಾಯಗೊಂಡಿದ್ದರು. ಈ ದುರ್ಘಟನೆಯಿಂದ RCBಯ ಐತಿಹಾಸಿಕ ಜಯದ ಸಂಭ್ರಮ ಕಣ್ಣೀರಿನಲ್ಲಿ ಕೊನೆಗೊಂಡಿತ್ತು. ಈ ದುರ್ಘಟನೆಯ ಬಗ್ಗೆ ವಿರಾಟ್ ಕೊಹ್ಲಿ ಕೂಡ ಖೇದ ವ್ಯಕ್ತಪಡಿಸಿದ್ದಾರೆ. ಜೂನ್ 4ರಂದು ನಡೆದ ಹೃದಯ ವಿದ್ರಾವಕ ಘಟನೆಯನ್ನು ನಾನು ಜೀವನದಲ್ಲೇ ನಿರೀಕ್ಷಿಸಿರಲಿಲ್ಲ. ನಮ್ಮ ಫ್ರಾಂಚೈಸಿಯ ಇತಿಹಾಸದಲ್ಲಿ ಅತ್ಯಂತ ಸಂತೋಷದಾಯಕ ಕ್ಷಣವಾಗಿರಬೇಕಾಗಿತ್ತು. ಆದರೆ ದುರಂತವಾಗಿ ಮಾರ್ಪಟ್ಟಿದ್ದು. ನಾವು ಕಳೆದುಕೊಂಡವರ ಕುಟುಂಬಗಳಿಗಾಗಿ ಮತ್ತು ಗಾಯಗೊಂಡ ನಮ್ಮ ಅಭಿಮಾನಿಗಳ ಬಗ್ಗೆ ಯೋಚಿಸುತ್ತಿದ್ದೇವೆ ಮತ್ತು ಪ್ರಾರ್ಥಿಸುತ್ತಿದ್ದೇವೆ. ನಿಮ್ಮ ನಷ್ಟವೂ ಈಗ ನಮ್ಮ ಕಥೆಯ ಭಾಗವಾಗಿದೆ. ಒಟ್ಟಾಗಿ ನಾವು ಕಾಳಜಿ, ಗೌರವ ಮತ್ತು ಜವಾಬ್ದಾರಿಯೊಂದಿಗೆ ಮುಂದುವರಿಯುತ್ತೇವೆ ಎಂದು ವಿರಾಟ್ ಕೊಹ್ಲಿ ಹೇಳಿದ್ದನ್ನು ಉಲ್ಲೇಖಿಸಿ RCB ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದೆ. ಇಷ್ಟೂ ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಮತ್ತದೇ ಪ್ರಮುಖ ಸುದ್ದಿಗಳ ಜೊತೆಯಲ್ಲಿ ನಿಮಗೆ ಸಮಗ್ರವಾಗಿ ಸರಳವಾಗಿ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಶುಭರಾತ್ರಿ.